ಹಜರತೆ ಮೂಸಾ ಅಲೈಹಿಸ್ಸಲಾಂ ಅವರು ಒಂದು ದಾರಿಗೆ ಹೋಗಕ್ಕೆ ಕುಂತಿದ್ರು. ಹೋಗೋದು ಸಂದರ್ಭ ಏನು ನೋಡ್ತಾರಂತೆ, ಒಬ್ಬ ವ್ಯಕ್ತಿ ಬಂದು ಹರಿದಿದ್ದು ಬಟ್ಟೆ ಹಾಕೊಂಡು ಮಲಗಿದ್ದಾನೆ. ಮುಖದ ಮೇಲೆ ಎಲ್ಲ ಧೂಳುವನ್ನು ಬಿದ್ದಿದೆ. ಯಾರು ಬಡವರು ಜನ ನೋಡಿರಬಹುದು ನೀವು, ಸರಿಯಾಗಿ ಇರಂಗಿಲ್ಲ, ಬಟ್ಟೆ ಅನ್ನೋದು ಸರಿಯಾಗಿ ಆ ರೀತಿ ಆ ವ್ಯಕ್ತಿ ಮಲಗಿದ್ದ. ಹಜರತೆ ಮೂಸಾ ಅಲೈಹಿಸ್ಸಲಾಂ ಅವರು ನೋಡಿದ ನಂತರ ಅಲ್ಲಾಹನ ಕಡೆ ದುಆ ಮಾಡಿದ್ರು, ಯಾ ಅಲ್ಲಾಹ್, ಈ ವ್ಯಕ್ತಿ ಪ್ರಪಂಚದಲ್ಲಿ ಸರ್ವನಾಸಾದ, ಒಂದು ಜೀವನ ನೋಡಿ ಯಾ ಅಲ್ಲಾಹ್, ಯಾವ ರೀತಿ ತನ್ನ ಜೀವನಕ್ಕೆ ಸರ್ವನಾಶ ಮಾಡ್ಕೊಂಡಿದ್ದಾನೆ. ಇದು ಹೇಳಿದ ನಂತರ ಮೂಸಾ ಅಲೈಹಿಸ್ಸಲಾಂ ಅವರು ಅಲ್ಲಾಹನ ಬಾರ್ಗೆ ಹೇಳಿದ್ರು, ಯಾ ಅಲ್ಲಾಹ್, ನೋಡ್ ಆ ವ್ಯಕ್ತಿ ಯಾವ ರೀತಿ ಜೀವನ ಕಳ್ಕೊಂಡಿದ್ದಾನೆ, ಪ್ರಪಂಚದಲ್ಲಿ ಸರ್ವನಾಸಾದ ವ್ಯಕ್ತಿ ಪ್ರಪಂಚದಲ್ಲಿ. ಇದು ಹೇಗೆ ಅಲ್ಲಾಹನ ಜೊತೆ ಮಾತಾಡಬೇಕಾಗಿತ್ತು. ವಹಿ ಆಕಾಶದಿಂದ ಸಂದೇಶ ಬಂತು, ಏ ಮೂಸಾ, ನಿನ್ಗೆ ಗೊತ್ತಿಲ್ಲ, ಯಾರು ನನಗಾಗಿ ನನ್ನ ಪ್ರೀತಿ ಒಳಗೆ ಹುಚ್ಚಾಗುತ್ತಾರೆ ಅವ್ರದ್ದು ಹೃದಯ ಒಳಗೆ ಪ್ರಪಂಚದ ಪ್ರೀತಿ ಇರಂಗಿಲ್ಲ, ಬರೀ ಎಲ್ಲೇ ನೋಡಿದ್ರೆ ನನ್ನೇ ಪ್ರೀತಿ ಇರುತ್ತದೆ. ಆ ವ್ಯಕ್ತಿ ಪ್ರಪಂಚದಲ್ಲಿ ಇದ್ದಾನೆ, ಆದ್ರೆ ದೇಹ ಪ್ರಪಂಚದಲ್ಲಿ ಇರಬಹುದು, ಆದ್ರೆ ಹೃದಯದ ಎಲ್ಲ ವಸ್ತುಗಳು ನನ್ನ ಜಿಗರ ಒಳಗೆ ಹುಚ್ಚಾಗಿದೆ. ಐ ಮೂಸಾ ಅಂತ ಹೇಳೋದನ್ನೆಲ್ಲರೂ ಐ ಮೂಸಾ, ನೀ ಏನ್ ನೋಡಕ್ ಕುಂತಿದ್ಯಾ, ರೂಪ ನೋಡಿ ಬೇಡ, ಒಳಗಿನ ಹೃದಯ ನೋಡು ಐ ಮೂಸಾ ಅಂತ ಅಲ್ಲಾಹ್ ಹೇಳಕ್ ಕುಂತಿದ್ದಾನೆ ಮೂಸಾ ಅಲೈಹಿಸ್ಸಲಾಂಗೆ. ಐ ಮೂಸಾ, ನಾನು ಹೊರಗಿಂದ ಕಾಣಂಗಿಲ್ಲ, ನನ್ನ ಪ್ರೀತಿ ನೋಡ್ಬೇಕಿದ್ದೆ ಹೃದಯ ಒಳಗೆ ನೋಡು ಐ ಮೂಸಾ. ನನ್ನ ಪ್ರೀತಿ ಒಳಗೆ ಇರೋರು ಜನರು ಈ ರೀತಿ ಆರಾಮಾಗಿ ಬಂಗ್ಲಾನಲ್ಲಿ ಗಾಡಿ ಒಳಗೆ ಮಜಾ ಮಾಡಿ ಅವ್ರು ಜೀವನ ಮಾಡಂಗಿಲ್ಲ. ಎಲ್ಲೇ ನೋಡಿದ್ರೆ ಒಂದೇ ಶಾಯರಿ ಹೇಳುತ್ತಾರೆ, ಮೊಹಬ್ಬತ್ ಮೇ ಅಪ್ನೆ ಗುಮಾ ಯಾ ಇಲಾಹಿ, ನಾ ಪಾವು ಮೈ ಅಪ್ನಾ ಪತಾ ಯಾ ಇಲಾಹಿ, ಜಿದರ್ ದೇಖತಾ ಹೂಂ ಜಹಾನ್ ದೇಖತಾ ಹೂಂ ನಜರ್ ಮೇ ಹೈ ಬಸ್ತೂ ಹಿ ತು ಯಾ ಇಲಾಹಿ ಅಂತ ಅನ್ನುತ್ತಾರೆ ಐ ಮೂಸಾ. ಜಿದರ್ ದೇಖತಾ ಹೂಂ ಜಹಾನ್ ದೇಖತಾ ಹೂಂ ನಜರ್ ಮೇ ಹೈ ಬಸ್ತೂ ಹಿ ತು ಯಾ ಇಲಾಹಿ. ಬಡವರ ಜನರ ಪ್ರೀತಿ ಐ ಮೂಸಾ ನಿಮ್ಗೆ ಗೊತ್ತಿಲ್ಲ.